ಭಾರತ ಈಗಾಗಲೇ ಘೋಷಣೆ ಮಾಡಿದೆ. ಅರಣ್ಯದಲ್ಲಿ ಅಡಗಿ ಕೂತಿರೋ ಪಹಲ್ಗಾಮ್ ಉಗ್ರರು ಎಂಬ ಶಂಕೆ ಇದೆ. ಶೋಪಿಯಾನ ಪ್ರದೇಶದಲ್ಲಿ ಸೇನೆಯಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಆಲ್ರೆಡಿ ಓರ್ವನನ್ನು ಎನ್ಕೌಂಟರ್ ಮಾಡಿದರೆ ಇಬ್ಬರನ್ನ ಸುತ್ತುವರೆದಿದೆ ಭಾರತೀಯ ಸೇನೆ. ಭಾರತೀಯ ಸೇನೆ ಮತ್ತು ಪೊಲೀಸರ ಜಂಟಿ ಕಾರ್ಯಾಚರಣೆ ಮುಂದುವರಿತಾ ಇದೆ. ನಾವು ಕದನ ವಿರಾಮವನ್ನ ಘೋಷಣೆ ಮಾಡಿದ್ದೇವೆ. ಹಾಗಂದ ಮಾತ್ರಕ್ಕೆ ಉಗ್ರರ ವಿರುದ್ಧದ ಹೋರಾಟ ಅದಕ್ಕೆ ವಿರಾಮವಿಲ್ಲ. ಉಗ್ರರ ವಿರುದ್ಧದ ಹೋರಾಟ ನಿರಂತರ. ಉಗ್ರರ ಚಟುವಟಿಕೆಗಳನ್ನು ಯುದ್ಧ ಅಂತ ಪರಿಗಣಿಸ್ತೀವಿ ಅಂತ ಭಾರತ ಹೇಳಿದೆ. ಉಗ್ರರ ಚಟುವಟಿಕೆಗಳಿಗೆ ಝೀರೋ ಟಾಲರೆನ್ಸ್, ಶೂನ್ಯ ಸಹಿಷ್ಣುತೆ ಎಂಬುದನ್ನು ಘೋಷಣೆ ಮಾಡಲಾಗಿದೆ. ಶೂನ್ಯ ಸಹಿಷ್ಣುತೆ. ಟೆರರಿಸಂ, ಟೆರರ್ ಆಕ್ಟಿವಿಟೀಸ್ ಎಲ್ಲವೂ ಕೂಡ ನಿಷಿದ್ಧ. ಒಂದೇ ಒಂದು ನೆರಳು ಸೋಕಿದ್ರೂ ಕೂಡ ಅಲ್ಲಿ ಯುದ್ಧ ಆಗುತ್ತೆ. ಭಾರತ ಅದನ್ನು ಪದೇ ಪದೇ ಖಚಿತಪಡಿಸಿದೆ. ಈಗಾಗಲೇ ಉಗ್ರ ಸಂಘಟನೆಗಳ ಬೆಂಡೆತ್ತಿರುವ ಭಾರತ ಅವರ ನೆಲೆಗಳನ್ನು ಪುಡಿ ಪುಡಿ ಮಾಡಿ ಛಿದ್ರ ಮಾಡಿ ಆಗಿದೆ. ಹಾಗಿದ್ರೂ ಕೂಡ ಉಗ್ರರ ಅಟ್ಯಾಕ್ನ ಪ್ರಯತ್ನ ಇದು. ಆದರೆ ಉಗ್ರರ ಅಟ್ಯಾಕ್ನ ಪ್ರಯತ್ನವನ್ನು ನಮ್ಮ ಸೇನೆ ವಿಫಲಗೊಳಿಸಿದೆ. ಓರ್ವನನ್ನು ಬೀದಿ ಹಣವನ್ನಾಗಿ ಮಾಡಿದರೆ ಇನ್ನಿಬ್ಬರು ಕೆಲವೇ ಹೊತ್ತಿನಲ್ಲಿ ಅವರನ್ನು ಸೆರೆ ಹಿಡಿಯುವ ಎಲ್ಲ ಸಾಧ್ಯತೆಗಳಿದ್ದಾವೆ.